भाषा प्रजातंत्र के शास्त्र की भाषा, हिंदी भाषा राष्ट्र की भाषा, प्रजातंत्र के शास्त्र की भाषा, देवनागरी लिपि में भाषा, जन जन के मन की अभिलाषा। बच्चों, मनुष्य एक भावनात्मक जीव है। उसके मन में अच्छी और बुरी भावनाएं होती हैं। ಮಕ್ಕಳೇ, ಮನುಷ್ಯ ಒಬ್ಬ ಭಾವನಾ ಜೀವಿ. ಅವನ ಮನಸ್ಸಿನಲ್ಲಿ, ಅವನ ಹೃದಯದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಭಾವನೆ, ಎರಡೂ ತರದ ಭಾವನೆಗಳು ಇರ್ತವೆ. अच्छी भावनाएं जैसे प्रेम, त्याग, करुणा, सहनशीलता आदि उसे महान बनाती हैं. ಒಳ್ಳೆಯ ಭಾವನೆಗಳು ಅಂದ್ರೆ ಪ್ರೇಮ, ತ್ಯಾಗ, ಕರುಣೆ, ಸಹನಶೀಲತೆ, ಇವೆಲ್ಲ ಅವನನ್ನ ಮಹಾನ್ ವ್ಯಕ್ತಿಯನ್ನಾಗಿ ಮಾಡ್ತೀವಿ. ಇವಾಗ ನೋಡ್ತೀವಿ ನಾವು ಎಷ್ಟೇ ಮಹಾನ್ ವ್ಯಕ್ತಿಗಳು. ಇವಾಗ ಗೌತಮ ಬುದ್ಧನನ್ನು ನೋಡ್ತೀವಲ್ಲ ನಾವು, ಅವನು ಮಹಾನ್ ಬುದ್ಧ, ಮಹಾತ್ಮ ಬುದ್ಧ ಅಂತೀವಿ. ಯಾಕೆ? ಅವರ ಒಂದು ಕರುಣೆ, ದಯೆಯಿಂದ, ಅವರ ಒಳ್ಳೆ ಗುಣಗಳಿಂದ. ಹೌದಲ್ವಾ? ನಾವು ಗಾಂಧೀಜಿನ ನೋಡ್ತೀವಿ, ಮಹಾತ್ಮ ಗಾಂಧೀಜಿ ಅಂತೀವಿ. ಯಾಕೆ? ಅವರ ತ್ಯಾಗ, ಅವರ ದೇಶಕ್ಕಾಗಿ ಅವರ ಒಂದು ಹೋರಾಟ, ದೇಶಕ್ಕಾಗಿ ಪ್ರೇಮ, ಇವೆಲ್ಲ ಮಹಾನ್ ಭಾವನೆಗಳು ಮನುಷ್ಯನನ್ನ ಮಹಾನ್ ವ್ಯಕ್ತಿಗಳನ್ನಾಗಿ ಮಾಡ್ತವೆ. बच्चों, प्रेम एक ऐसी भावना है जो मनुष्य से हर तरह का त्याग कराती है. ಮಕ್ಕಳೇ, ಪ್ರೇಮ, ಪ್ರೀತಿ, ಲವ್ ಅಂತೀವಲ್ಲ, ಇದು ಎಂತ ಭಾವನೆಯಪ್ಪ ಅಂದ್ರೆ ಮನುಷ್ಯನಿಂದ ಏನೆಲ್ಲ ತ್ಯಾಗವನ್ನು ಮಾಡಕ್ಕೂ ಇದು ಪ್ರೇರೇಪಿಸುತ್ತೆ. ನಾವು ಯಾರಿಗೋಸ್ಕರ हम उस व्यक्ति के लिए सब कुछ करने को तैयार होते हैं जिससे हम प्रेम करते हैं. ನಾವು ಯಾರನ್ನ ಪ್ರೀತಿಸ್ತೀವೋ ಆ ವ್ಯಕ್ತಿಗೋಸ್ಕರ, ಆ ವಸ್ತುವಿಗೋಸ್ಕರ ಏನೆಲ್ಲ ತ್ಯಾಗ ಮಾಡಕ್ಕೂ ನಾವು ಸಿದ್ಧ ಇರ್ತೀವಿ. इस प्रेम का सर्वश्रेष्ठ रूप है मातृ प्रेम. ಈ ಪ್ರೀತಿಯ, ಈ ಪ್ರೇಮದ ಒಂದು ಸರ್ವೋತ್ತಮ ರೂಪ ಏನಪ್ಪಾ ಅಂದ್ರೆ ಅದು ಮಾತೃ ಪ್ರೇಮ. ತಾಯಿ ಪ್ರೇಮ ಇರುತ್ತಲ್ಲ, ತಾಯಿ ಬಗ್ಗೆ ಯಾರಿಗಾದ್ರೂ ಕೇಳ್ರಿ, ಹೌದಾ ನಿಮ್ ತಾಯಿ ಅಷ್ಟು ಚೆನ್ನಾಗಿ ಕಾಣಲ್ಲ ಅಲ್ವಾ ಅಂತ ಹೇಳಿದ ತಕ್ಷಣ ಫಸ್ಟಿಗೆ ಮಕ್ಕಳು, ಸಣ್ಣ ಮಕ್ಕಳು ಇರ್ಲಿ, ಒಡೆಯಕ್ ಬರ್ತಾರೆ. ಹೌದಲ್ವಾ? ತಾಯಿ ಪ್ರೇಮ ಅನ್ನೋದು ಅಂತದ್ದು. ಇದು ಸರ್ವಶ್ರೇಷ್ಠವಾದಂತಹದ್ದು. ಆದ್ರೆ ಇದೇ ತಾಯಿ ಪ್ರೇಮ, ಮಾತೃಭೂಮಿಯ ಪ್ರತಿ ಇದ್ದಾಗ, ಯಹಿ ಮಾತೃಪ್ರೇಮ ಮಾತೃಭೂಮಿ के ಪ್ರತಿ हो तो सर्वोपरि हो जाता है. ಇದೇ ಮಾತೃಪ್ರೇಮ ಮಾತೃಭೂಮಿಯ ಪ್ರತಿ ಇದ್ರೆ, ಮಾತೃಭೂಮಿಗೋಸ್ಕರ ಮನಸ್ಸಿನಲ್ಲಿದ್ರೆ ಅದು ಸರ್ವೋತ್ತಮವಾಗುತ್ತದೆ. तो आज हम आपके पाठ्यपुस्तक से एक ऐसे ही पाठ का विश्लेषण करेंगे जो मातृभूमि के प्रति प्रेम का सच्चा उदाहरण है. पाठ का नाम है मेरा देश मेरी माँ. ಹಾಗಾದ್ರೆ ಇವತ್ತು ನಾವು ಅಂಥದ್ದೇ ಒಂದು ಪಾಠ, ನಿಮ್ಮ ಪಠ್ಯಪುಸ್ತಕದ ಒಂದು ಪಾಠ ಇದೆ, ಮೇರಾ ದೇಶ್ ಮೇರಿ ಮಾ. ಅದನ್ನ ವಿಶ್ಲೇಷಣೆ ಮಾಡಿ ನೋಡೋಣ. ಇದು ಒಂದು ನಮಗೆ ಮಾತೃಭೂಮಿಯ ಪ್ರತಿ ಪ್ರೇಮದ ಒಂದು ಒಳ್ಳೆಯ ಉದಾಹರಣೆ ಆಗಿದೆ. इस पाठ में हम पाठ का आशय, नए शब्दों का परिचय तथा पाठ का सरल सारांश देखेंगे. ಈ ಪಾಠದಲ್ಲಿ ನಾವು ಪಾಠದ ಉದ್ದೇಶ, ಹೊಸ ಶಬ್ದಗಳ ಪರಿಚಯ ಮತ್ತು ಕೊನೆಯದಾಗಿ ಪಾಠದ ಸರಳ ರೂಪದ ಸಾರಾಂಶವನ್ನ ನೋಡೋಣ. तो हम सबसे पहले देखते हैं पाठ का आशय या उद्देश्य. ನಾವು ಮಕ್ಕಳೇ ಮೊಟ್ಟ ಮೊದಲನೇದಾಗಿ ನಾವು ಪಾಠದ ಉದ್ದೇಶವನ್ನ ನೋಡೋಣ. ಮಕ್ಕಳೇ, ನಾನು ಒಂದು ಸೆಂಟೆನ್ಸ್ ಹಿಂದಿಯಲ್ಲಿ ಹೇಳ್ತೇನೆ ಮತ್ತೆ ಒಂದು ಸೆಂಟೆನ್ಸ್ ಕನ್ನಡದಲ್ಲಿ ಹೇಳ್ತೇನೆ. ಯಾಕಪ್ಪ ಅಂದ್ರೆ ನಿಮಗೆ ಬರೀ ಕನ್ನಡದಲ್ಲಿ ಹೇಳಿದ್ರೇನೆ ಬೇಗ ಅರ್ಥ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಆದ್ರೆ ನೀವು ಹಿಂದಿನೂ ಕಲಿಬೇಕು, ಹಿಂದಿ ಸೆಂಟೆನ್ಸ್ ಫಾರ್ಮೇಶನ್ ಕಲಿಬೇಕು ಅಂದ್ರೆ ಆ ಒಂದು ವಾಕ್ಯ ಕೇಳಿ ಅದರ ಒಂದು ಅನುವಾದನ ಕೇಳ್ತಾ ಹೋದ್ರೆ ನಿಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು हिंदियಲ್ಲೂ सह ಹೇಳ್ತೇನೆ. इस पाठ का मुख्य उद्देश्य है बच्चों में देश प्रेम तथा त्याग जैसी भावनाओं को उजागर करना और समर्पण की भावना पैदा करना. ಈ ಪಾಠದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ದೇಶ ಪ್ರೇಮ, ತ್ಯಾಗ, ದೇಶಕ್ಕಾಗಿ ಸಮರ್ಪಣೆಯಂತಹ ಮೂಲ ಭಾವನೆಗಳನ್ನ ಮೂಡಿಸೋದು, ಅದರ ಬಗ್ಗೆ ಅವರಿಗೆ ಹೆಚ್ಚು ಹೆಚ್ಚು ಜ್ಞಾನ ಕೊಡುವುದು, ಅದರ ಒಂದು ಮಹತ್ವವನ್ನ ತೋರಿಸೋದೇ ಈ ಪಾಠದ ಮುಖ್ಯ ಉದ್ದೇಶ ಆಗಿದೆ. अब हम देखते हैं नए शब्दों का परिचय या शब्दार्थ. ಈಗ ನಾವು ಶಬ್ದಾರ್ಥವನ್ನ ಇಲ್ಲ ಹೊಸ ಶಬ್ದಗಳ ಪರಿಚಯವನ್ನ ನೋಡೋಣ. पहला शब्द है आशंका, शक, अनुमान. दूसरा शब्द है चौंका देना, आश्चर्यचकित करना, ಆಶ್ಚರ್ಯಚಕಿತರನ್ನಾಗಿ ಮಾಡೋದು.
तीसरा शब्द है तुरंत, तभी, तक्षण। अगला शब्द है गला रुंध जाना, गला दुख से भर जाना। ದುಃಖ, ನಮ್ಮ ಗಂಟ್ಲಲ್ಲಿ ದುಃಖ ತುಂಬಿ ಬರುತ್ತಲ್ಲ, ದುಃಖ ತುಂಬಿ ಬರೋದು, ಗಲಾ ರುಂದ್ ಜಾನ. ಒಂದೊಂದ್ಸರಿ ಆಗುತ್ತಲ್ಲ, ದುಃಖ ಜಾಸ್ತಿ ಬಂದ್ರೆ ಇಲ್ಲಿ ಗಂಟ್ಲೆಲ್ಲ ನೋವಾದಂಗೆ ಆಗುತ್ತಲ್ಲ, ಗಲಾ ರುಂದ್ ಜಾನ. ಸ್ಮರಣ್, ಯಾದ್, ನೆನಪು. अगला शब्द है दृढ़ता, मजबूती, दृढ़ते. अगला शब्द है सीना, छाती, एदे. अगला शब्द है पीठ. पीठ यानी गर्दन से लेकर कमर तक का शरीर का पिछला हिस्सा. बेन्नु अंतीवल्वा ನಾವು, बेन्नु. अगला शब्द है भीषण, भयंकर, भयंकरा. अगला शब्द है नहर, छोटी नदी, झरना, सಣ್ಣ नदी, झरी अंतीवल्वा, ನೀರಿನ झरी. अगला शब्द है मोर्चा, युद्ध, अभियान, ಬ್ಯಾಟಲ್ ಡೋರ್ ಅಂತೀವಿ. ಅಂದ್ರೆ ಯುದ್ಧಕ್ಕಾಗಿ ಬಂದಂತ ಒಂದು ಸೇನೆಯ ತುಕಡಿ, ಇಲ್ಲ ಒಂದು ಸವಾಲು, ಆ ಯುದ್ಧದಲ್ಲಿ ಬಂದಂತ ನಮಗೆ ಬಂದಂತ ಒಂದು ಚಾಲೆಂಜ್, ಅದನ್ನ ನಾವು ಮೋರ್ಚಾ. ಮೋರ್ಚಾ ಅಂದ್ರೆ ಸೈನಿಕರ ಒಂದು ತುಕಡಿನೂ ಆಗುತ್ತೆ. ಚುನೌತಿ, ಚಾಲೆಂಜ್, ಸವಾಲು. ಅಭೇದ್ಯ, ಜಿಸೆ ಭೇದನ ನಾಮುಮ್ಕಿನ್ ಹೋ. ಅಭೇದ್ಯ, ಭೇದಿಸಲಾಗದಂತಹ, ಭೇದಿಸಲಾಗದಂತಹ. ಜಿಮ್ಮೆದಾರಿ, ಜವಾಬ್ದಾರಿ, ಕನ್ನಡದಲ್ಲೂ ಸಹ ಇದನ್ನ ಜವಾಬ್ದಾರಿ ಅಂತಾರೆ. ಜೂಜ್ನ, ಲಡ್ನ, ಸೆಣಸಾಡುವುದು. ಜೋಶ್, उत्साह, उत्साह. ध्वस्त, नाश, ಧ್ವಂಸ. घुसना, प्रवेश करना, ಪ್ರವೇಶ ಮಾಡುವುದು. ಕಸಕ್, ದರ್ದ್, ನೋವು. ಇವು ಕೆಲವೊಂದು ನಾನು ಶಬ್ದಗಳನ್ನ ಹೇಳಿದ್ದೀನಿ ಮಕ್ಕಳೇ. ನೀವು ಪದೇ ಪದೇ ಕೇಳ್ರಿ, ಬುಕ್ಕಲ್ಲಿ ಓದ್ಬೇಕಾದ್ರೆ ಇವನ್ನ ಟಿಕ್ ಮಾಡ್ಕೊಂಡು ಓದ್ಕೊಳ್ತಾ ಹೋಗ್ರಿ, ನಿಮಗೆ ಪಾಠ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. अब हम आगे बढ़ते हैं पाठ के सरल सारांश की ओर. ಈಗ ನಾವು ಪಾಠದ ಸಾರಾಂಶವನ್ನು ನೋಡೋಣ. यह बात 1965 की है. ಇದು 1965 1965ರಲ್ಲಿ ನಡೆದಂತಹ ಘಟನೆ ಇದು. एक शाम हर ओर शांति का वातावरण था तो अचानक हमारे देश पर आक्रमण होता है. ಒಂದು ಸಾಯಂಕಾಲದ ಸಮಯ, 1965 ಇಸ್ವಿಯ ಒಂದು ಸಾಯಂಕಾಲದ ಸಮಯ, ಎಲ್ಲ ಕಡೆ ಶಾಂತ ರೀತಿಯ ವಾತಾವರಣ ಇರಬೇಕಾದ್ರೆ ಅಚಾನಕ್, ಇದ್ದಕ್ಕಿದ್ದ ಹಾಗೆ ದೇಶದ ಮೇಲೆ ಆಕ್ರಮಣ ಆಗುತ್ತೆ. ದೇಶದ ಮೇಲೆ ಶತ್ರುಗಳು ಆಕ್ರಮಣ ಮಾಡುತ್ತಾರೆ. और सारे सैनिकों को जो छुट्टी पर आए थे वापस बुलाया जाता है. ಆಕ್ರಮಣ ಆದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತಲ್ಲ, ಇವಾಗ ಯುದ್ಧದ ಆಕ್ರಮಣ ಆದ್ರೆ ಅವಾಗ ಏನ್ ಮಾಡ್ತಾರೆ, ಯಾರು ಲೀವ್ ತಗೊಂಡು ರಜೆಗೋಸ್ಕರ ಹೋಗಿರ್ತಾರಲ್ಲ ಸೈನಿಕರು, ಅವ್ರಿಗೆಲ್ಲ ವಾಪಸ್ ಕರ್ಕೊಂಡ್ ಬಿಡ್ತಾರೆ. ಅವರ ಕರ್ತವ್ಯ, ದೇಶ ರಕ್ಷಣೆ ಅವರ ಕರ್ತವ್ಯ ಅಂತ ಹೇಳಿ ವಾಪಸ್ ಕರ್ಕೊಂಡ್ ಬಿಡ್ತಾರೆ. ಆ ರೀತಿ ಇದ್ದಕ್ಕಿದ್ದ ಹಾಗೆ ಆಕ್ರಮಣ ಅಂತ ಗೊತ್ತಾದ್ಮೇಲೆ ಎಲ್ಲಾ ಸೈನಿಕರು, ಯಾರ್ಯಾರು ರಜೆಗಾಗಿ ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ರು ಸೈನಿಕರು, ಎಲ್ಲಾ ಸೈನಿಕರಿಗೂ ವಾಪಸ್ ಬರಬೇಕು ಅಂತ ಆದೇಶ ಬರುತ್ತೆ. ಸರ್ಕಾರ का आदेश पाकर सभी सैनिक वापस जाने लगे. ಆ ಸರ್ಕಾರದ ಒಂದು ಆದೇಶವನ್ನ ಕೇಳಿದ ತಕ್ಷಣ ಎಲ್ಲಾ ಸೈನಿಕರು ವಾಪಸ್ ಹೋಗಕ್ಕೆ ರೆಡಿ ಆದ್ರು. तभी एक नौजवान मेजर भी जाने की तैयारी करने लगे. ಆಗಲೇ ಒಬ್ಬ ಯುವ ಸೈನಿಕ ವಾಪಸ್ ಹೋಗೋದಕ್ಕೆ ತಯಾರಿ ಮಾಡಿದ್ರು. जाते समय वह अपनी माँ के पैर छूते हैं तो माँ और बेटे दोनों के गले रुंध जाते हैं. ಜಾತೆ ಸಮಯ ಹೋಗ್ಬೇಕಾದ್ರೆ ಅವರು ತಮ್ಮ ತಾಯಿಯನ್ನ ಕಾಲನ್ನ ಮುಗಿತಾರೆ, ಅಂದ್ರೆ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ಕಾಲು ಮುಗಿದಾಗ ತಾಯಿ ಮತ್ತು ಮಗನ ಇಬ್ಬರ ಒಂದು ಗಲೆ ರುಂದ್ ಜಾತೆ ಹೇ, ಆ ಒಂದು ಗಂಟ್ಲು ನೋವಿನ ತುಂಬರುತ್ತೆ, ಅಂದ್ರೆ ಇಬ್ಬರಲ್ಲೂ ಒಂದು ದುಃಖ ತುಂಬಿ ಬರುತ್ತೆ. तभी माँ ने बेटे को ममता के साथ गले से लगाया और सिर पर हाथ रखकर युद्ध पर जाते हुए पुत्र को आशीर्वाद देते हुए माँ ने कहा, इस समय राष्ट्र रक्षा ही
हर भारतीय का परम कर्तव्य है। याद रहे, भारतीय परंपरा सीने पर ಗೋಲಿ खाने की है, ಪೀಠ पर नहीं। ಆ ಯುದ್ಧಕ್ಕೆ ಹೋಗುವ ಮಗು, ಆ ಯುವ ಸೈನಿಕ ತನ್ನ ತಾಯಿಯ ಒಂದು ಕಾಲನ್ನು ಮುಗಿದು ಆಶೀರ್ವಾದ ತಗೋಬೇಕಾದ್ರೆ ತಾಯಿ ಮಮತೆಯಿಂದ ಅಪ್ಪಿಕೊಂಡು ಅವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ, ತಲೆ ಮೇಲೆ ಆಶೀರ್ವಾದದಿಂದ ಕೈ ಇಟ್ಟು ಏನು ಹೇಳ್ತಾಳೆ, ನೋಡಪ್ಪ, ಈಗ ನಮ್ಮ ಪರಮ ಕರ್ತವ್ಯ, ನಮ್ಮ ಮೊಟ್ಟ ಮೊದಲನೇ ಕರ್ತವ್ಯ ಅಂದ್ರೆ ದೇಶ ರಕ್ಷಣೆನೇ. ಇಂಥ ಸಮಯದಲ್ಲಿ ನಮ್ಮ ಮೊಟ್ಟ ಮೊದಲನೇ ಕರ್ತವ್ಯ ದೇಶ ರಕ್ಷಣೆ. ಒಂದು ಮಾತು ನಿನಗೆ ನೆನಪಿರ್ಲಿ, ಯಾವಾಗಲೂ ಯುದ್ಧದಲ್ಲಿ ನಾವು ಭಾರತೀಯರ ಪರಂಪರೆ ಎಂತದ್ದು ಅಂದ್ರೆ, ನಾವು ಗುಂಡನ್ನ, ಶತ್ರುವಿನ ಗುಂಡನ್ನ ಎದೆ ಮೇಲೆ ತಿಂತೀವೇ ಹೊರತು, ಎದೆ ಮೇಲೆ ತಗೊಳ್ತೀವೇ ಹೊರತು ಬೆನ್ನಿನ ಮೇಲಲ್ಲ. ಅಂದ್ರೆ ನಾವು ಶತ್ರುಗೆ ಯಾವಾಗ್ಲೂ ಬೆನ್ನು ತೋರಿಸಿ ಓಡ್ ಹೋಗಲ್ಲ, ಹೇಡಿಗಳ ತರ ಓಡ್ ಹೋಗಲ್ಲ. ಈ ಮಾತನ್ನ ನೀನು ಯಾವಾಗ್ಲೂ ನೆನ್ಪಿಟ್ಕೋಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾಳೆ. युद्ध के मैदान में भयंकर युद्ध चल रहा था। इच्छोगिल नहर का मोर्चा एक चुनौती बना हुआ था. ಅಂದ್ರೆ ಯುದ್ಧದ ಮೈದಾನ, ಇವಾಗ ಆ ಸೈನಿಕರು ಎಲ್ಲರೂ ಬಂದಿದ್ದಾರೆ, ಯುದ್ಧ ಶುರುವಾಗಿದೆ. ಯುದ್ಧದ ಮೈದಾನದಲ್ಲಿ ಭಯಂಕರ ಯುದ್ಧ ನಡೀತಾ ಇದೆ. ಇಚ್ಛೋಗಿಲ್ ನೆಹರ್ ಕಾ ಮೋರ್ಚಾ, ಇಚ್ಛೋಗಿಲ್ ಅನ್ನುವಂತ ಒಂದು ಸಣ್ಣ ನದಿಯಲ್ಲಿ ಹರಿತಾ ಇದೆ ಅನ್ಕೊಳ್ಳಿ. ಆ ನದಿಯ ಒಂದು ದಡದ ಮೇಲೆ ಸೈನಿಕರ ಒಂದು ತುಕಡಿ. ಇಚ್ಛೋಗಿಲ್ ನೆಹರ್ ಕಾ ಮೋರ್ಚಾ ಅಂದ್ರೆ ಇಚ್ಛೋಗಿಲ್ ಅನ್ನುವಂತಹ ಆ ನದಿಯ ದಡದ ಮೇಲೆ ಇರುವಂತಹ ಸೈನಿಕರ ತುಕಡಿ. ಅದು ಒಂದು ಚುನೌತಿ, ಒಂದು ಸವಾಲಾಗಿ ನಿಂತಿತ್ತು. ಅಂದ್ರೆ ಅದ ನದಿಯನ್ನ ದಾಟಿ ಹೋಗಿ ಅವರನ್ನ ಹೊಡೆದೋಡಿಸುವುದೇ ಒಂದು ದೊಡ್ಡ ಸವಾಲಾಗಿತ್ತು. ಅಬ್ ಉಸ್ ಚುನೌತಿ ಕಾ ಸಾಮ್ನಾ ಕರ್ನೆ ಕೆ ಲಿಯೆ ಕಿಸಿ ಕೋ ಆಗೆ ಬಢನಾ ಥಾ. ಆ ಒಂದು ಸವಾಲು, ಚುನೌತಿ ಅಂದ್ರೆ ಚಾಲೆಂಜ್. ಆ ಒಂದು ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಿ ಅವರನ್ನ ಹಿಮ್ಮೆಟ್ಟೋದು, ಅವರನ್ನ ಹೊಡೆದೋಡಿಸೋದೇ ಒಂದು ದೊಡ್ಡ ಸವಾಲಾಗಿ ನಿಂತಿತ್ತು. ತಭಿ ವಹ ಗಾಂವ್ ಸೆ ಆಯೆ ಮೇಜರ್ ಜಾನೆ ಕೋ ತಯಾರ್ ಹುಯೆ. ಇವಾಗ ಯಾರು ಹೋಗ್ತಾರೆ ಅನ್ನೋ ಸವಾಲ್ ಬಂದಾಗ, ಕ್ವಶನ್ ಬಂದಾಗ, ಆ ಊರಿಂದ ತನ್ನ ತಾಯಿಯ ಆಶೀರ್ವಾದ ತಗೊಂಡು ಬಂದಿದ್ರಲ್ಲ ಮೇಜರ್, ಆ ಮೇಜರ್, ಆ ಯುವ ಸೈನಿಕ ನಾನು ಹೋಗ್ತೀನಿ ಅಂತ ತಯಾರಾಗ್ತಾರೆ. ಕಾರ್ಯ ಬಹುತ್ ಕಠಿನ್ ಥಾ, ಸೀದೆ ಮೌತ್ ಕೋ ಗಲೆ ಲಗಾನಾ ಥಾ. ಕಾರ್ಯ ತುಂಬಾ ಕಠಿಣವಾದದ್ದು, ತುಂಬಾ ಕಷ್ಟಕರವಾದದ್ದು, ತುಂಬಾ ಚಾಲೆಂಜಿಂಗ್ ಅದಾಗಿತ್ತು. ಒಂದು ಸೀದೆ ಮೌತ್ ಕೋ ಗಲೆ ಲಗಾನ. ಮೌತ್ ಕೋ ಗಲೆ ಲಗಾನ ಅಂದ್ರೆ ಏನು? ಮೃತ್ಯುನ ಅಪ್ಪಿಕೊಳ್ಳೋದು. ನಾವು ಯಾರನ್ನ ಅಪ್ಪಿಕೊಳ್ತೀವಪ್ಪ, ಯಾರನ್ನ ಪ್ರೀತಿಸ್ತೀವೋ, ಯಾರನ್ನ ಸ್ವಾಗತಿಸ್ತೀವೋ ಅವ್ರನ್ನ ನಾವು ಅಪ್ಕೊಳ್ತೀವಿ, ಹೌದಲ್ವಾ? ಇಲ್ಲಿ ಮೃತ್ಯುನ ಸ್ವಾಗತಿಸ್ಬೇಕಾಗಿತ್ತು. ಅಂದ್ರೆ ಮೃತ್ಯುವಿನ ಬಾಯಿಯಲ್ಲಿ ಹೋಗ್ಬೇಕು ನಾವು, ಮೃತ್ಯುನ ಅಕ್ಸೆಪ್ಟ್ ಮಾಡ್ಬೇಕು. ನಾನು ಹೋದ್ಮೇಲೆ ಜೀವಂತವಾಗಿ ಬರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಅಂತ ಒಂದು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಷ್ಟು ಧೈರ್ಯ ಬೇಕಲ್ವಾ? ಆ ಒಂದು ಇಚ್ಛೋಗಿಲ್ ಆ ಒಂದು ಸೈನ್ಯದ ತುಕಡೆ ಮೇಲೆ ಆಕ್ರಮಣ ಮಾಡ್ಬೇಕಂದ್ರೆ ಮೃತ್ಯುವನ್ನ ಆಹ್ವಾನಿಸ್ದಂಗೆ, ಸ್ವಾಗತ ಮಾಡ್ದಂಗೆ, ಮೃತ್ಯುಕೋ ಗಲೆ ಲಗಾನಾ ಥಾ. ದಿಲ್ ದಹಲಾ ದೇನೆ ವಾಲಾ युद्ध का शोर कान के पर्दे फाड़ रहा था. ದಿಲ್ ದಹಲಾ ದೇನೆ ವಾಲಾ, ಹೃದಯ ನಡುಗುವಂತಹ, ದಹಲಾದೇನ ನಡಗುವಂತಹ, ಹೃದಯವನ್ನು ನಡಗಿಸುವಂತಹ ಯುದ್ಧದ ಒಂದು ಶೋರ್, ಯುದ್ಧದ ಒಂದು ಶಬ್ದ, ಆ ಒಂದು ಗುಂಡುಗಳ ಒಂದು ಟ್ಯಾಂಕರ್ಗಳ ಶಬ್ದ ಕಿವಿಯ ಪರ್ದೆಯನ್ನ ಕಿವಿಯ ಪರದೆಗಳೇ ಹೊಡೆದೋಗ್ತಿದ್ವು. ಅಷ್ಟೊಂದು ಭಯಂಕರ ಯುದ್ಧ ನಡೀತಾ ಇತ್ತು. ಮೇಜರ್ ಪೂರೆ ದೇಶಭಕ್ತಿ ವ उत्साह के साथ बिना इंतजार किए गोलियां चलाते हुए युद्ध के मैदान में घुस गए. ಆ ಮೇಜರ್ ಇದ್ರಲ್ಲ, ಏನೂ ಲೆಕ್ಕಿಸದೆ, ಹಿಂದೆ ಮುಂದೆ ಏನೂ ನೋಡದೆ, ತನ್ನ ದೇಶಭಕ್ತಿ ಮತ್ತು ಉತ್ಸಾಹದಿಂದ, ಅವರ ಮನಸ್ಸಿನಲ್ಲಿ ದೇಶಭಕ್ತಿ ಒಂದು ಉತ್ಸಾಹ ಉಕ್ಕಿ ಉಕ್ಕಿ ಹರಿತಾ ಇತ್ತು. ಅಷ್ಟೊಂದು ದೇಶಭಕ್ತಿಯ ಮತ್ತು ಉತ್ಸಾಹದ ಭಾವನೆಯಿಂದ ಮುನ್ನುಗ್ತಾ ಹೋಗ್ತಾರೆ. ಬಿನಾ ಇಂತಜಾರ್ ಕಿಯೆ, ಯಾರನ್ನು ಕಾಯದೆ, ಯಾವುದೇ ಆದೇಶವನ್ನು ಕಾಯದೆ, ಏನನ್ನು ಕಾಯದೆ, ಬಿನಾ ಕಿಸಿಕ ಇಂತಜಾರ್ಗೆ ಲೆಕ್ಕಿಸದೆ, ಏನನ್ನು ಯಾವ ಒಂದು ಕಷ್ಟವನ್ನು ಲೆಕ್ಕಿಸದೆ ಮುಂದೆ ನುಗ್ಗುತ್ತಾ ಹೋಗ್ತಾರೆ. ಗೋಲಿಯಾ ಚಲಾತೇವೆ, ಆ ಗುಂಡುಗಳನ್ನ ಹಾರಿಸ್ತಾ, ಬಂದೂಕಿನಿಂದ ಗುಂಡುಗಳನ್ನ ಹಾರಿಸ್ತಾ ಯುದ್ಧಕ್ಕೆ ಮೈದಾನ ಮೇ ಘುಸ್ ಗಯೆ, ಆ ಯುದ್ಧದ ಮೈದಾನದಲ್ಲಿ ನುಗ್ಗಿ ಬಿಡ್ತಾರೆ. ಘುಸ್ ಜಾನ, ನುಗ್ಗುವುದು. और दुश्मन के टैंकों को ध्वस्त करते हुए आगे निकल गए. ಮತ್ತೆ ಆ
ಶತ್ರುಗಳ ಟ್ಯಾಂಕರ್ಗಳಿರ್ತಾವಲ್ಲ, ಯುದ್ಧದ ಟ್ಯಾಂಕರ್ಗಳು. ನೀವು ಯುದ್ಧದ ಫಿಲಮ್ಸ್ ನೋಡಿರ್ಬೋದು, ಬಾರ್ಡರ್, ಆಮೇಲೆ ಮುತ್ತಿನ ಹಾರ, ಇಂಥವೆಲ್ಲ ಫಿಲಮ್ಸ್ ನೋಡಿರ್ಬೋದಲ್ವಾ. ಅದರಲ್ಲಿ ಯುದ್ಧದ ಟ್ಯಾಂಕರ್ಗಳಿರ್ತಾವ ನೋಡ್ರಿ. ಅವನ್ನೆಲ್ಲ ಧ್ವಸ್ತ ಕರ್ತೀವಿ, ಧ್ವಂಸ ಮಾಡ್ತಾ ಅವನ್ನೆಲ್ಲ ನಾಶ ಮಾಡ್ತಾ ಮುಂದಕ್ಕೆ ನುಗ್ಗುತ್ತಾ ಹೋಗ್ಬಿಟ್ರು. ತಭಿ ದುಶ್ಮನ್ ಕಿ ಫೌಜ್ ನೆ ಗೋಲಿಯೋಂ ಕಿ ಬೌಛಾರ್ ಕರ್ ದಿ. ಆಗಲೇ ಆ ಶತ್ರುವಿನ ಸೈನ್ಯ ಇತ್ತಲ್ಲ, ಗೋಲಿಯೋಂ ಕಿ ಬೌಛಾರ್ ಕರ್ದೇನ, ಗುಂಡುಗಳ ಸುರಿಮಳೆಯನ್ನ ಸುರಿಸ್ಬಿಡ್ತು. ಗುಂಡುಗಳ ಸುರಿಮಳೆ ಅಂದ್ರೆ ಟಕ ಟಕ್ ಟಕ ಹಿಂದೆ 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 ಬಹಳಷ್ಟು ಲೆಕ್ಕವಿಲ್ಲದಷ್ಟು ಗುಂಡುಗಳು ಇವರ ಮೇಲೆ ಹಾರಿಸ್ಬಿಟ್ರು. ಯಾರು? ಶತ್ರುಗಳ ಸೈನ್ಯ, ಫೌಜ್ ಸೈನ್ಯ. ಗೋಲಿಯಾ ಮೇಜರ್ ಕೆ ಹಾಥೋ ಮೇ ಔರ್ ಪೇಟ್ ಮೇ ಘುಸ್ ಗಯಿ. ಒಂದೇ ಕಡೆ ಎಲ್ಲೋ ಒಂದ್ ಕಡೆ ತಾಕ್ಲಿಲ್ಲ ಗುಂಡುಗಳು. ಮೇಜರ್ನ ಕೈಗಳಲ್ಲಿ, ಹೊಟ್ಟೆಯಲ್ಲಿ ಎಲ್ಲಾ ಕಡೆ ತಾಕ್ಬಿಟ್ವು, ಎಲ್ಲಾ ಕಡೆ ಗುಂಡುಗಳು ತಗಲಿದ್ವು. ಉಸ್ ಸಮಯ ಭಿ ಉನ್ಕಿ ಮಾ ಕೆ ಶಬ್ದ ಕಾನೋ ಮೇ ಗೂಂಜ್ತೆ ರಹೆ. ಆಗ್ಲೂ ತನ್ನ ತಾಯಿ ಹೇಳಿದಂತ ಶಬ್ದ, ಆ ಒಂದು ಮಾತುಗಳು ಅವರ ಕಿವಿಯಲ್ಲಿ ಪ್ರತಿಧ್ವನಿಸ್ತಿದ್ವು. ಏನನ್ನ ಹೇಳಿದ್ರು ಅವ್ರ ತಾಯಿ? ನೋಡಪ್ಪ, ಭಾರತೀಯ ಪರಂಪರೆ ಎಂತದ್ದು, ನಾವು ಗುಂಡೇಟನ್ನ ಎದೆ ಮೇಲೆ ತಗೊಳ್ತೀವಿ ಹೊರತು ಬೆನ್ನಿನ ಮೇಲಲ್ಲ, ಇದನ್ನ ನೀನು ನೆನ್ಪಿಟ್ಕೊ ಅಂತ ಹೇಳಿದ್ರಲ್ಲ. ಆ ಒಂದು ಮಾತು ತನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು, ಅದೇ ಕೇಳ್ತಾ ಇತ್ತು. ಅದೇ ಉತ್ಸಾಹದಲ್ಲಿ ಅವರು ಮುಂದೆ ಹೋದ್ರು. ಗೋಲಿಯಾ ಆಕರ್ ಸೀನೆ ಮೇ ಘುಸ್ತಿ ರಹಿ. ಆ ಗುಂಡುಗಳು ಬಂದು ಬಂದು ತಾಕ್ತಾ ಇದ್ವು. ಆ ಸೀನಾ ಅಂದ್ರೆ ಎದೆಯಲ್ಲಿ ತಾಕ್ತಾ ಇದ್ವು, ಒಳಗೆ ನುಸುಳ್ತಾ ಇದ್ವು. ಇನ್ಕಿ ಗಂಭೀರ್ ಹಾಲತ್ ಕೋ ದೇಖ್ ಕರ್ ವಾಪಸ್ ಆನೆ ಕೆ ಲಿಯೆ ಕಹಾ ಗಯಾ. ಅವರ ಒಂದು ಗಂಭೀರ ಸ್ಥಿತಿ, ಎಷ್ಟೊಂದು ಲೆಕ್ಕ ಇಲ್ಲದಷ್ಟು ಗುಂಡುಗಳು ತಾಕಿದಾವೆ, ಆ ಒಂದು ಗಂಭೀರ ಪರಿಸ್ಥಿತಿಯನ್ನ ನೋಡಿ, ಅವರ ಒಂದು ಸ್ಥಿತಿಯನ್ನ ನೋಡಿ ವಾಪಸ್ ಬರಕ್ಕೆ ಆದೇಶ ಕೊಡ್ತಾರೆ. पर मेजर दुश्मन को हराकर ही दम लिया. मेजर ने दुश्मन को हराकर ही दम लिया. ಆದ್ರೆ ಆ ಮೇಜರ್ ಹಿಂದಕ್ಕೆ ಬರಲಿಲ್ಲ. ಅವರು ಆದೇಶ ಆದ್ರೂ ಸಹ ಹಿಂದಕ್ಕೆ ಬರಲಿಲ್ಲ, ತಮ್ಮ ಕಾಲನ್ನ ಹಿಂದಕ್ಕೆ ಇಡ್ಲಿಲ್ಲ. ಯಾಕೆ ಹಿಂದಕ್ಕೆ ಬಂದ್ರೆ ಮತ್ತೆ ಬೆನ್ನು ತೋರಿಸಿ ಬರ್ಬೇಕಾಗುತ್ತಲ್ಲ, ಹಿಂದಕ್ಕೆ ಬರಲಿಲ್ಲ. ಅವರು ಆ ಮೋರ್ಚಾ, ಆ ಒಂದು ಸೈನ್ಯದ ತುಕಡಿ ಇತ್ತಲ್ಲ, ಅದನ್ನೆಲ್ಲ ನಾಶ ಮಾಡಿನೇ ವಿಜಯಶ್ರೀಯನ್ನ ತಗೊಂಡೇ ವಾಪಸ್ ಬರ್ತಾರೆ. ಬರೋಷ್ಟೊತ್ತಿಗೆ ಎಲ್ಲ ಅವರು ತುಂಬಾ ಗಾಯಗೊಂಡ್ಬಿಟ್ಟಿರ್ತಾರೆ. तुरंत मेजर को अमृतसर के सैनिक अस्पताल में लाया गया. तक्षण, तुरंत ಅಂದ್ರೆ ತಕ್ಷಣ ಮೇಜರ್ಗೆ ಅಮೃತ್ಸರ್ ಕೆ ಅಸ್ಪತಾಲ್ ಅಂದ್ರೆ ಅಮೃತ್ಸರದ ಸೈನಿಕ ಆಸ್ಪತ್ರೆಯಲ್ಲಿ ತರಲಾಯಿತು. ಗೋಲಿಯಾ ಪೂರೆ ಸೀನೆ ಕೋ ಛೇದ್ ಚುಕಿ ಥಿ. ಆ ಗುಂಡುಗಳು ಪೂರ್ತಿ ಎದೆ ತುಂಬ ತಾಕಿದ್ವು, ಎಲ್ಲೋ ಜಾಗ ಇಲ್ದಲೆ ಎದೆ ತುಂಬ ಅಲ್ಲಿ ಇಲ್ಲಿ ಎಲ್ಲ ತಾಕಿದ್ವು. ಹೃದಯ ಗಲೆ ಸೆ ಅರ್ಥಾತ್ दुख भरे स्वर में अधिकारियों ने मेजर की आखिरी इच्छा पूछी. ಯಾರೇ ಆಗ್ಲಿ ಸಾಯ್ಬೇಕಾದ್ರೆ ಅವರ ಒಂದು ಕೊನೆಯ ಆಸೆಯನ್ನು ಕೇಳ್ತೀವಲ್ವಾ, ಇವರು ಸಹ ಇವರ ಒಂದು ಕೊನೆಯ ಗಳಿಗೆ ಇದೆ ಅಂತ ಗೊತ್ತಾದ್ಮೇಲೆ ಅಧಿಕಾರಿಗಳು ಇವರ ಒಂದು ಕೊನೆಯ ಆಸೆಯನ್ನು ಕೇಳಿದ್ವಿ. ನಾವು ಕೊನೆಗೆ ಗಲ್ಲಿಗೇರಿಸುವಂತಹ ಅಪರಾಧಿಗೂ ಕೇಳ್ತೀವಿ, ನಿನ್ನ ಕೊನೆಯ ಆಸೆ ಏನಪ್ಪಾ ಅಂದ್ರೆ. ಇವರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಮೇಜರ್ ಇವರ ಒಂದು ಕೊನೆಯ ಆಸೆಯನ್ನ ಕೇಳ್ತಾರೆ. ಏನಾದ್ರೂ ಕೊನೆಯ ಆಸೆ ಇದೆಯಾ? ತೋ ಉಸ್ ದರ್ದ್ ಮೇ ಬಿ ಮುಸ್ಕುರಾತೆ ಹುಯೆ ಮೇಜರ್ ನೆ ಕಹಾ. ಆ ಒಂದು ನೋವಿನಲ್ಲಿ ಅಲ್ಲಿ ಆ ಪಾಠದಲ್ಲಿ ಗೋಲಿಯಾ ಕಸಕ್ ರಹಿ ಥಿ. ಗೋಲಿಯಾ ಅಂದ್ರೆ ಆ ಗುಂಡುಗಳು ಒಳಗೆ ಆ ಒಂದು ಹೋಲ್ ಮಾಡ್ತಾ ಒಳಗೆ ಹೋಗ್ತಿದ್ದ ನೋವನ್ನ, ಆ ಒಂದು ಗುಂಡುಗಳ ನೋವು ಅವರು ಅನುಭವಿಸ್ತಾ ಇದ್ದಾರೆ. ಆ ಒಂದು ನೋವನ್ನ ಅನುಭವಿಸ್ತಾನು. ಉಸ್ ದರ್ದ್ ಮೇ ಭಿ ಮುಸ್ಕುರಾತೆ ಹುಯೆ ಮೇಜರ್ ನೆ ಕಹಾ. ಮುಗುಳ್ನಗುತ್ತಾ ಹೇಳ್ತಾರೆ. ಏನ್ ಹೇಳ್ತಾರೆ? ಬಸ್ ಮೇರಿ ಮಾ ಸೆ ಜಾಕರ್ ಕಹನಾ, ಮೇರಿ ಮಾ ಕೋ ಯಹ ಸಂದೇಶ್ ದೇ ದೇನಾ ಕಿ ಉಸ್ಕೆ ಬೇಟೆ ನೆ ಗೋಲಿಯಾ ಸೀನೆ ಪರ್ ಖಾಯಿ ಹೈ ಪೀಠ್ ಪರ್ ನಹಿ. ನನಗೇನು ಇಲ್ಲ, ನನ್ನ ಕೊನೆಯ ಆಸೆ ನನ್ನ ತಾಯಿಗೆ ಹೋಗಿ ಈ ಸಂದೇಶವನ್ನ ಕೊಡ್ರಿ. ಅವರ ಮಗ ಆ ಶತ್ರುವಿನ ಗುಂಡೇಟನ್ನ ಎದೆ ಮೇಲೆ ತಿಂದನೇ ಹೊರತು ಬೆನ್ನಿನ ಮೇಲಲ್ಲ, ಅವರ ಒಂದು ಮಾತನ್ನ ನಾನು ಮರೀಲಿಲ್ಲ ಅಂತ ಹೋಗಿ ಹೇಳ್ರಿ ಅಂತ ಹೇಳಿ ಪ್ರಾಣವನ್ನ ಬಿಟ್ಬಿಡ್ತಾರೆ. ಜಾನ್ತೆ ಹೋ ಬಚ್ಚೋ ಯೇ ಬಹಾದುರ್ ಕೌನ್ ಥೇ. ನಿಮಗೆ ಗೊತ್ತಾ ಮಕ್ಕಳೇ, ಇಂಥ ಒಂದು ವೀರ ಸೇನಾನಿ, ವೀರ ಸೈನಿಕ, ವೀರ ಮೇಜರ್ ಯಾರು ಗೊತ್ತಾ? ಇವರು ಥೇ ಮೇಜರ್ ಆಶಾರಾಮ್ ತ್ಯಾಗಿ. ಇವರು ಮೇಜರ್ ಆಶಾರಾಮ್ ತ್ಯಾಗಿ ಅನ್ನೋರು. ಇವರ ಹೆಸರು ಮೇಜರ್ ಆಶಾರಾಮ್ ತ್ಯಾಗಿ. ಜಿಸ್ನೆ ರಾಷ್ಟ್ರ ರಕ್ಷಾ ಕೆ ಲಿಯೆ ಅಪ್ನೆ ಪ್ರಾಣ್ ತ್ಯಾಗ್ ದಿಯೆ. ಇವರು ರಾಷ್ಟ್ರ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು, ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ರಾಷ್ಟ್ರ ರಕ್ಷಣೆಯನ್ನ ಮಾಡಿದ್ರು. ಕೊನೆಯಲ್ಲಿ ಲೇಖಕರು ಒಂದು ಮಾತು ಹೇಳ್ತಾರೆ. अंत में कहा गया है
कि दीपक बुझ गया उसकी ज्योति युगों तक देशभक्तों के लिए जलती रहेगी, एक ಮಿಸಾಲ್ ಬನ್ ಕೆ रहेगी. ಅವ್ರು ಹೇಳ್ತಾರೆ ದೀಪ ಆರಿ ಹೋಗ್ಬಿಡ್ತು ಅಂದ್ರೆ ಅವರ ಜೀವನ ಹೋಗ್ಬಿಡ್ತು, ಅವರು ಸತ್ತೋಗ್ಬಿಟ್ರು, ಆ ದೀಪ ಆರ್ ಹೋಯ್ತು. ಆದ್ರೆ ಆ ದೀಪದ ಜ್ಯೋತಿ ಇದೆಯಲ್ಲ ಅದು ಎಷ್ಟೇ ಯುಗಗಳಾದ್ರೂ ಆ ದೇಶಭಕ್ತರಿಗೋಸ್ಕರ ಒಂದು ದಾರಿದೀಪವಾಗುತ್ತೆ. ಆ ಒಂದು ಜ್ಯೋತಿಯ ಬೆಳಕು ಆರ್ ಹೋಗ್ಲಿಲ್ಲ, ಆ ದೀಪ ಆರ್ ಹೋದ್ರು, ಆ ದೀಪದ ಜ್ಯೋತಿಯ ಬೆಳಕು ಆರ್ ಹೋಗ್ಲಿಲ್ಲ. ಅಂದ್ರೆ ಅವರ ಒಂದು ಉದಾಹರಣೆ, ಅವರ ಒಂದು ದೇಶಭಕ್ತಿ, ಅವರ ಒಂದು ದೇಶಕ್ಕಾಗಿ ತಮ್ಮ ಸಮರ್ಪಣೆ ಬರುವಂತಹ ಎಲ್ಲಾ ಭಕ್ತರಿಗೋಸ್ಕರ ದಾರಿದೀಪ ಆಗುತ್ತೆ ಅಂತ ಹೇಳ್ತಾರೆ. तो बच्चों, आशा करती हूँ आपको वीडियो पसंद आया होगा. यदि वीडियो पसंद आए तो लाइक ज़रूर करें. यदि आपको कोई दुविधा या सुझाव आपको देना हो तो कमेंट बॉक्स में जाकर कमेंट करें. यदि आपने अपना अब तक मेरा चैनल सब्सक्राइब नहीं किया है तो सब्सक्राइब करें, अपने दोस्तों से भी सब्सक्राइब करने के लिए कहें. ಮಕ್ಕಳೇ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದರೆ ಇದನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಈವರೆಗೂ ಅಂದರೆ ಸಬ್ಸ್ಕ್ರೈಬ್ ಮಾಡ್ರಿ. ಮಕ್ಕಳೇ, ಯಾಕೆ ಶೇರ್ ಮಾಡ್ರಿ ಅಂದರೆ ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಮಕ್ಕಳಿಗೂ ಎಲ್ಲ ರೀತಿಯ ಒಂದು ಸೌಲಭ್ಯ ತಲುಪಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಹೀಗೆ ಶೇರ್ ಮಾಡ್ತಾ ಹೋದ್ರೆ ಅವರಿಗೆ ಸಹಾಯ ಆಗುತ್ತೆ, ಅವರಿಗೆ ಒಂದು ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಶೇರ್ ಮಾಡ್ರಿ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ. ಮತ್ತೆ ಮುಂದಿನ ವಿಡಿಯೋನ, ಮುಂದಿನ ಲೆಸನ್ ಅನ್ನ ತಗೊಂಡು ಮತ್ತೆ ಬರೋಣ, ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು.